Dear students, once again I welcome you DC e-learning classes. Uh, the last session we have discussed when all partners becomes insolvent. ಸೊ ಅದರಲ್ಲಿ ಫಸ್ಟ್ ಮೆಥಡ್ಸನ್ನು ನನ್ನ ಲಯಬಿಲಿಟೀಸ್ ಆರ್ ಪಾಸ್ ಟು ರಿಯಲೈಸ್ನ ಅಕೌಂಟನ್ನು ನಾವು ಸೊ ಹೇಗೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದನ್ನು ತಿಳಿದುಕೊಂಡ್ವಿ. ನಾವು ದ ಸೇಮ್ ಪ್ರಾಬ್ಲಮ್ಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವೆನ್ ದ ಅಸೆಟ್ಸ್ ವೆನ್ ದ ಲಯಬಿಲಿಟಿ ಔಟ್ಸೈಡ್ ಲಯಬಿಲಿಟೀಸ್ ಆರ್ ನಾಟ್ ಪಾಸ್ಡ್ ಥ್ರೂ ರಿಯಲೈಸ್ನ ಅಕೌಂಟ್ ಹೇಗೆ ಮಾಡೋದನ್ನು ತಿಳ್ಕೊಳ್ಳುವಂಥ ಸೇಮ್ ಪ್ರಾಬ್ಲಮ್ಸನ್ನು ನಾನು ಇಲ್ಲಿ ನಿಮಗೆ ಇಂಪಾರ್ಟೆನ್ಸ್ ಟು ಬಿ ನೋಟೆಡ್ ಅದನ್ನು ಡಿಸ್ಕಷನ್ ಮಾಡಿದ್ದೀನಿ. ಆಲ್ ದ ಪಾರ್ಟ್ನರ್ಸ್ ಬಿಕಮ್ಸ್ ಇನ್ಸಾಲ್ವೆಂಟ್ ಆದಾಗ it is not possible to pay the other liabilities like creditors, okay, bills payable ಅಂತ ಹೇಳಿದೆ. ಇನ್ ಫುಲ್ ಎಷ್ಟು ಪ್ರಪೋರ್ಷನೇಟ್ ಸಿಗ್ತದೆ ಆ ಅಮೌಂಟನ್ನು ವಿ ವಿಲ್ ಪೇ, ಅದು ಆಫ್ಟರ್ ಎಕ್ಸ್ಕ್ಲೂಡಿಂಗ್ ದಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ದೆ. ಸೊ ಪ್ರಪೋರ್ಷನೇಟಾಗಿ ಏನಿದೆ ಆ ಅಮೌಂಟನ್ನು ನಾವಿಲ್ಲಿ ಇದು ಮಾಡ್ತೀವಿ. ಸೆಕ್ಯೂರಿಟಿ ಕ್ರೆಡಿಟರ್ಸ್ ಇದ್ದಾಗ ಅದನ್ನು ಮಾತ್ರ ಫುಲ್ ಪೇ ಮಾಡಬೇಕಾಗ್ತದೆ. ಸೆಕ್ಯೂರಿಟಿ ಕ್ರೆಡಿಟರ್ಸ್ ಸಮ್ಟೈಮ್ಸ್ ಇನ್ಕಮ್ ಟ್ಯಾಕ್ಸ್ ಅಂತ ಆಗಿರ್ಬೋದು, ಟ್ಯಾಕ್ಸ್ ಅಂತ ಆಗಿರ್ಬೋದು, ಅಥವಾ ಕೆಲವು ಅಸೆಟ್ಸನ್ನು ಒತ್ತೆ ಇಟ್ಕೊಂಡು ನಮ್ಮ ಆಸ್ತಿಯನ್ನು ಒತ್ತೆ ಇಟ್ಕೊಂಡು ಸಾಲವನ್ನು ಕೊಟ್ಟಿರ್ತಾರೆ. ಅಂಥ ಸಮಯದಲ್ಲಿ ವಿ ಹ್ಯಾವ್ ಟು ಪೇ ದ ಫುಲ್ ಅಮೌಂಟ್ ಬಿಕಾಸ್ ವಿ ಆರ್ ಪ್ರೊವೈಡಿಂಗ್ ದ ಸೆಕ್ಯೂರಿಟಿ ಟು ದ್ಯಾಮ್. ಅದಕ್ಕೆ ಸೆಕ್ಯೂರಿಟಿ ಕ್ರೆಡಿಟರ್ಸ್ ಅಂತ ಹೇಳ್ತೀವಿ ನಾವು. ಔಟ್ಸೈಡ್ ಲಯಬಿಲಿಟೀಸನ್ನು ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಪಡೆದಂಥ ಸಾಲವನ್ನು ಅದು ಪ್ರಪೋರ್ಷನೇಟಾಗಿ ನಾವಿಲ್ಲಿ ಪೇ ಮಾಡ್ತೀವಿ. ಇಲ್ಲಿ ಡೆಫಿಷಿಯನ್ಸಿ ಅಕೌಂಟು ಹೇಗೆ ಏನು ಅನ್ನೋದನ್ನು ನಾವು ಡಿಸ್ಕಷನ್ ಮಾಡಿರಲಿಲ್ಲ ಹಿಂದಿನ ಕ್ಲಾಸಲ್ಲಿ. ಒನ್ಸ್ ಅಗೇನ್ ನಾವು ಡಿಸ್ಕಸ್ ಈ ಡೆಫಿಷಿಯನ್ಸಿ ಅಕೌಂಟನ್ನು. ಸೊ ಯಾವಾಗ ನಾವು ಪ್ರಿಪೇರ್ ಮಾಡ್ತೀವಿ ಅಂದರೆ ದ ಔಟ್ಸೈಡ್ ಲಯಬಿಲಿಟೀಸ್ ಆರ್ ನಾಟ್ ಪಾಸ್ಡ್ ಥ್ರೂ ರಿಯಲೈಸೇಷನ್ ಅಕೌಂಟ್ ಮೂಲಕ ನಾವು ಏನಾದರೂ ಔಟ್ಸೈಡ್ ಲಯಬಿಲಿಟೀಸನ್ನು ಸಾಲ್ವ್ ಮಾಡಿದ್ರೆ ಆ ಎಂಟ್ರಿಯಲ್ಲಿ ತೋರಿಸ್ತೇ ಇದ್ದರೆ ಸಪ್ರೇಟಾಗಿ ಲಯಬಿಲಿಟೀಸ್ ಅಕೌಂಟನ್ನು ನಾವು ತೋರಿಸಿದಾಗ ಡೆಫಿಷಿಯನ್ಸಿ ಅಕೌಂಟ್ ಅಂತ ಹೇಳ್ತೀನಿ. ಈ ಡೆಫಿಷಿಯನ್ಸಿ ಅಕೌಂಟನ್ನು ಓಪನ್ ಮಾಡೋದ್ರ ಮೂಲಕ, ಈ ಡೆಫಿಷಿಯನ್ಸಿ ಅಕೌಂಟನ್ನು ಕ್ಲೋಸ್ ಮಾಡೋದ್ರ ಮೂಲಕ ನಾವೇನು ಮಾಡ್ತೀವಿ ಅಂದರೆ ಈ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಸೊ ಇಲ್ಲೇ ನೋಡಿರಿ, ಸೇಮ್ ಪ್ರಾಬ್ಲಮ್ಸ್ ಎ ಬಿ ಸಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಲಾಸಸ್ ಇನ್ ದ ರೇಷಿಯೋ ಆಫ್ 5:3:2. ಸೊ ಅವರು ತಮ್ಮ ಸಂಸ್ಥೆನ ದೇ ಆರ್ ಗೋಯಿಂಗ್ ಟು ಡಿಸಾಲ್ವ್ ದ ಫರ್ಮ್ ಆನ್ 31/3/2017 ಆನ್ ವಿಚ್ ಡೇಟ್ ದೇರ್ ಬ್ಯಾಲೆನ್ಸ್ ಶೀಟ್. ಸೊ ಈ ರೀತಿಯಾಗಿದೆ. 1,50,000 ಇದೆ. ಕ್ರೆಡಿಟರ್ಸು, ಬಿಲ್ಸ್ ಪೇಬಲ್, ಎಸ್ ಕ್ಯಾಪಿಟಲು, ಬಿಸ್ ಕ್ಯಾಪಿಟಲು ಆ್ಯಂಡ್ ಸಿಸ್ ಕ್ಯಾಪಿಟಲು, ಕ್ಯಾಶ್, ಡೆಟರ್ಸು, ಸ್ಟಾಕ್, ಮಷಿನರಿ, ಬಿಲ್ಡಿಂಗ್ಸ್. ಸೊ ಈ ರೀತಿಯಾಗಿ ಅವ್ರದ್ದು ಬ್ಯಾಲೆನ್ಸ್ ಶೀಟಲ್ಲಿ ಅವ್ರ ಬ್ಯಾಲೆನ್ಸ್ ತೋರಿಸ್ತಾ ಇದೆ. ಅಡ್ಜಸ್ಟ್ಮೆಂಟ್ಸ್ಗಳನ್ನು ನಾವು so the stock is realized only 50% of the book value, debtors realized 20% less than the book value, machinery realized 18,000, building realized 37,000. But unfortunately all the partners becomes insolvent. However, the following amounts were recovered from the surplus of their private assets. Okay, so A ದಿಂದ 6,000 ಮಾತ್ರ ಪಡೆದುಕೊಂಡಿದ್ವಿ, ಬಿ ದಿಂದ 1,000 ಮಾತ್ರ ಪಡೆದಿದ್ವಿ, ಸಿ ದಿಂದ ಯಾವುದೇ ದುಡ್ಡನ್ನು ಪ್ರೈವೇಟ್ ಅಸೆಟನ್ನು ಸೋಲ್ಡ್ ಮಾಡಿ ಕಲೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ, ಅಂದರೆ ಯಾವುದೇ ಒಂದು ಅಸೆಟ್ ಅನ್ನೋದು ಉಳಿದಿಲ್ಲ ಅಂತ ಅರ್ಥ. ಸೊ ದಿ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಟು ಕ್ಲೋಸ್ ದಿ ಬುಕ್ಸ್ ಆಫ್ ದ ಫರ್ಮ್ ಅಂಡರ್. ಸೊ ವೇರ್ ದ ಕ್ರೆಡಿಟರ್ಸ್ ಎಕ್ಸೆಟ್ರಾ ಆರ್ ಪಾಸ್ ಥ್ರೂ ರಿಯಲೈಸೇಷನ್ ಅಕೌಂಟ್, ವೇರ್ ದ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಬಲ್ ಆರ್ ನಾಟ್ ಪಾಸ್ ಥ್ರೂ ರಿಯಲೈಸೇಷನ್ ಅಕೌಂಟ್. ಸೊ ನಾವು ಒಂದೇ ಮೆಥಡ್ ಪ್ರಾಬ್ಲಮ್ಸನ್ನು ಹಿಂದಿನ ಸೆಷನಲ್ಲಿ ಕಲ್ತಿದ್ವಿ. ಇವಾಗ ವೇರ್ ದ ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಆರ್ ನಾಟ್ ಪಾಸ್ ಥ್ರೂ ರಿಯಲೈಸೇಷನ್ ಅಕೌಂಟ್ ಅಂತಿದ್ದಾಗ ನೋಡಿ, ಸೊ ನಾವಿಲ್ಲಿ ರಿಯಲೈಸೇಷನ್ ಅಕೌಂಟ್ ಹಾಕಬೇಕು, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಹಾಕಬೇಕು, ಜೊತೆಗೆ ಡೆಫಿಷಿಯನ್ಸಿ ಅಕೌಂಟನ್ನು ಹಾಕಬೇಕು. ವೇರ್ ದ ಕ್ರೆಡಿಟರ್ಸ್ ಎಕ್ಸೆಪ್ಟ್ ಆರ್ ನಾಟ್ ಪಾಸ್ ಥ್ರೂ ರಿಯಲೈಸೇಷನ್ ಅಕೌಂಟ್ ಅಂತ ಬಂದಾಗ, ಸೊ ಇಲ್ಲಿ ಕ್ರೆಡಿಟರ್ಸ್ ಅಕೌಂಟ್, ಬಿಲ್ಸ್ ಪೇಬಲ್ ಅಕೌಂಟ್, ಕ್ಯಾಶ್ ಅಕೌಂಟ್, ಡೆಫಿಷಿಯನ್ಸಿ ಅಕೌಂಟ್ ಆ್ಯಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ನಾವಿಲ್ಲೇ ಹಾಕ್ತೀವಿ. ಸೇಮ್ ಪ್ರೊಸೀಜರ್ ಇರ್ತದೆ. ಇಲ್ಲೇ ಏನು ಅಸೆಟ್ಸನ್ನು ಇದೆ, ಅಸೆಟ್ಸನ್ನು ಟ್ರಾನ್ಸ್ಫರ್ ಮಾಡ್ತೀವಿ, ಬಟ್ ಲಯಬಿಲಿಟೀಸನ್ನು ಟ್ರಾನ್ಸ್ಫರ್ ಮಾಡೋದಿಲ್ಲ. ಅಸೆಟ್ಸು, ಡೆಟರ್ಸು ಮತ್ತು ಸ್ಟಾಕ್ ಇದೆ ಅದನ್ನು ಟ್ರಾನ್ಸ್ಫರ್ ಮಾಡಿದ್ವಿ, ಮಷಿನರಿ ಟ್ರಾನ್ಸ್ಫರ್ ಮಾಡಿದ್ವಿ, ಬಟ್ ಬಿಲ್ಡಿಂಗ್ ಅಕೌಂಟನ್ನು ಟ್ರಾನ್ಸ್ಫರ್ ಮಾಡಿದ್ವಿ ರಿಯಲೈಸೇಷನ್ ಅಕೌಂಟಿಗೆ. ಲಯಬಿಲಿಟೀಸನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಲಯಬಿಲಿಟೀಸನ್ನು ಸೊ ಅದರದ್ದು ಬ್ಯಾಲೆನ್ಸಿಗೆ. ಸೊ ಕ್ರೆಡಿಟ್ ಬ್ಯಾಲೆನ್ಸ್ ದಟ್ ಈಸ್ 90,000, ಬಿಲ್ಸ್ ಪೇಬಲ್ 30,000, ಆ ಅಕೌಂಟಿಗೆ ಅದನ್ನು ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ನಂತರ ಅಸೆಟ್ಸನ್ನು ರಿಯಲೈಸ್ ಮಾಡ್ತೀವಿ. ಅಸೆಟ್ಸ್ ನಮಗೆ ಹಿಂದಿನ ಪ್ರಾಬ್ಲಮಲ್ಲಿ ನಾವು ತಿಳ್ಕೊಂಡಿದ್ವಿ, 90,000 ಅಂದರೆ ಡೇಟರ್ಸ್ 20,000, ಸ್ಟಾಕ್ 15,000 ನೋಡಿದ್ವಿ ನಾವು. 20% ಲೆಸ್ ಬರ್ತದೆ, ಇದು 50% ಲೆಸ್ ಬರ್ತದೆ. ಮಷಿನರಿ 18,000, ಬಿಲ್ಡಿಂಗ್ 37,000, ಒಟ್ಟಾರೆಯಾಗಿ 90,000 ರೂಪಾಯಿ ನಮಗೆ ದುಡ್ಡು ಬರ್ತದೆ. ಇದನ್ನು ನಾವು ರಿಯಲೈಸೇಷನ್ ಅಕೌಂಟ್ ಹಾಕ್ತೀವಿ, ಪ್ಲಸ್ ಕ್ಯಾಶ್ ಅಕೌಂಟಿಗೆ ತೋರಿಸ್ತೀವಿ ನಾವು. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಟು ರಿಯಲೈಸೇಷನ್ ಅಕೌಂಟ್ ಕ್ರೆಡಿಟೆಡ್ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ದಟ್ ಈಸ್ 90,000 ರೂಪಾಯಿಯನ್ನು ನಾವು ಟ್ರಾನ್ಸ್ಫರ್ ಮಾಡೋದು. ಸೊ ಹೀಗಾಗಿ ಮೊದಲಿಗೆ ನಾವಿಲ್ಲೇ ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ನಮಗೇನು ಲಾಸ್ ಬರ್ತದೆ ಆ ಅಮೌಂಟನ್ನು ಪಾರ್ಟ್ನರ್ಸ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಎ ಬಿ ಸಿ 3 ಪಾರ್ಟ್ನರ್ಸ್ ಇದ್ದಾರೆ. ಅವ್ರ ರೇಷಿಯೋ 5:3:2 ರೇಷಿಯೋ ಮೇಲೆ 4,000 ಏನು 40,000, 4 8 4 12
ಹಾಗೆ ಇಲ್ಲಿ 20 ಈ ರೀತಿಯಾದ ಲಾಸನ್ನು ಬರ್ತದೆ. ಇಲ್ಲಿ ಯಾವುದೇ ರೀತಿಯಾದಂಥ ಪೇಮೆಂಟ್ಸು ಅಂದರೆ ಎಕ್ಸ್ಪೆನ್ಸಸ್ ಪೇಮೆಂಟ್ಸು ಇವನ್ನೆಲ್ಲವೂ ನಾವಿಲ್ಲಿ ಸೊ ಬಂದಿದ್ದರೆ ತೋರಿಸ್ತಾ ಇದ್ವಿ. ಬಟ್ ಏನು ಲ್ಯಾಬ್ಸನ್ನು ಪೇ ಮಾಡಬೇಕಾಗಿದೆ ಅವ್ರಿಗೆ ಸಂಬಂಧಪಟ್ಟಂಥ ಪೇಮೆಂಟ್ಸನ್ನು ಇಂಡಿವಿಜುವಲ್ ಅಕೌಂಟ್ಸಲ್ಲೇ ನಾವು ತೋರಿಸ್ತೀವಿ. ಸೊ ಹೀಗಾಗಿ ನಮಗೇನಾಗ್ತದೆ ಅಂದರೆ ಸೊ ಇಲ್ಲಿ ನೋಡಿ ಬ್ಯಾಲೆನ್ಸ್ ನಮ್ಮ ಕಡೆ 3,000 ಇತ್ತು, ಅಸೆಟ್ ರಿಯಲೈಸ್ ಮಾಡಿ 90,000 ಬಂತು. ಎದಿಂದ ಪರ್ಸನಲ್ ಕ್ಯಾಪಿಟಲಿಂದ 6,000 ನೋಡಿದ್ವಿ, ಬಿದಿಂದ 1,000 ಬಂದಿದೆ. ನಮ್ಮ ಕಡೆ ಇರ್ತಕ್ಕಂಥದ್ದು 1,00,000 ಇದೆ. ಇದನ್ನು 1,00,000 ಹೇಗೆ ಹಂಚೋದು? ಸೊ ಕ್ರೆಡಿಟರ್ಸ್ಗೆ 90,000 ರೂಪಾಯಿ ಕೊಡಬೇಕಾಗಿದೆ. ಸೊ ಟೋಟಲ್ 1,20,000 1,00,000 ನಮ್ಮ ಕಡೆ ದುಡ್ಡಿದೆ, ಅದನ್ನು ಪ್ರಪೋರ್ಷನೇಟ್ ಅದ ಈ ರೀತಿಯೂ ಮಾಡ್ಬೋದು ಅಥವಾ 3:1 ರೇಷಿಯೋ ಮೇಲೆ ಮಾಡಿದ್ರು 75,000 ಪ್ಲಸ್ 25,000 ಕೊಡ್ತೇವೆ. ನಾವು ಈ ರೀತಿಯಾಗಿ ಇನ್ನೊಂದು ರೀತಿಯಾಗಿಯೂ ನಾವು ಕ್ಯಾಲ್ಕುಲೇಷನ್ ಕೊಡಬೇಕಾದಂಥ ಅಮೌಂಟು ಇದು 30,000, ಇಲ್ಲಿ 30,000 ರೂಪಾಯಿ ಬರಬೇಕಾಯ್ತು, ಇದು ತಪ್ಪಾಗಿದೆ. ಇದು 90,000 ಅಲ್ಲ, ಇದು 30,000. 30,000 ಡಿವೈಡೆಡ್ ಬೈ ಟೋಟಲ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಇರ್ತಕ್ಕಂಥದ್ದು 1,20,000. ನಮ್ಮ ಕಡೆ ಇರ್ತಕ್ಕಂಥದ್ದು 1,00,000 ಕ್ಯಾಲ್ಕುಲೇಷನ್ ಮಾಡಿದಾಗ 25,000 ರೂಪಾಯಿ ದುಡ್ಡು ಬರ್ತದೆ. ಸೊ ಇಲ್ಲೇ ಡೆಫಿಷಿಯನ್ಸಿ ಅಂತ ಬರ್ತದೆ. ಏನು ಪಾರ್ಟ್ನರ್ಸ್ ಡೆಫಿಷಿಯನ್ಸಿ? ಪಾರ್ಟ್ನರ್ಸದ್ದು ನೋಡಿರಿ, ಕ್ರೆಡಿಟರ್ಸದ್ದು 90,000 ರೂಪಾಯಿ ಕೊಡಬೇಕಾಯಿತು, ಕೇವಲ 15,000 ರೂಪಾಯಿ ಕೊಡ್ತೀವಿ. ಈ 15,000 ರೂಪಾಯಿ ಏನಂದರೆ ಕೊರತೆ, ಇದನ್ನು ಡೆಫಿಷಿಯನ್ಸಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅದೇ ರೀತಿ ಬಿಲ್ಸ್ ಪೇಬಲ್ಗೆ 30,000 ರೂಪಾಯಿ ಕೊಡಬೇಕಾಗಿತ್ತು ನಾವು, ಓನ್ಲಿ ವಿ ಆರ್ ಪೇಯಿಂಗ್ ಕ್ಯಾಶ್ ಪೇಡ್ ಓನ್ಲಿ 25,000. ಈ 5,000 ಡೆಫಿಷಿಯನ್ಸಿ ಅಕೌಂಟಿಗೆ ಹಾಕ್ತೀವಿ. ಸೊ ನಾವು ಇವಾಗಲೇ ಸೊ ಇವೆರಡು ಅಕೌಂಟನ್ನು ಕ್ಲೋಸ್ ಮಾಡಿಬಿಟ್ಟು ಡಿಫ್ರೆನ್ಸ್ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ಡೆಫಿಷಿಯನ್ಸಿ ಅಕೌಂಟನ್ನು ಇವಾಗಲೇ ಕ್ಲೋಸ್ ಮಾಡೋದು. ಮೊದಲು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಹೋಗ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ಸ್ ಅಂತ ಬಂದಾಗ ಇಲ್ಲಿ ನಾನು ನೋಡಿದೆ, ಸೊ ಮೊದಲಿಗೆ ನಮಗಿಲ್ಲಿರ್ತಕ್ಕಂಥದ್ದು ಏನಿದೆ ಅಂದರೆ 25,000 ರೂಪಾಯಿ ಸೀದಾ ಕ್ಲೋಸ್ ಮಾಡಬೇಕು. ಸೊ ಸೀದಾ ಕ್ಲೋಸ್ ಮಾಡಿದ್ವಿ. 25,000 ರೂಪಾಯಿನ ಯಾವ ಪಾರ್ಟ್ನರ್ಸು ಶೇರ್ ಮಾಡ್ಕೊಳ್ಳಿಲ್ಲ. ಅಷ್ಟು ಅಮೌಂಟನ್ನು ನಾವು ಡೆಫಿಷಿಯನ್ಸಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಸೀಸ್ ಕ್ಯಾಪಿಟಲ್ ಡೆಫಿಷಿಯನ್ಸಿ ಅಕೌಂಟ್ ಬಿಟ್ಟು ಸೀಸ್ ಕ್ಯಾಪಿಟಲ್ ಎಷ್ಟಿದೆ? 25,000. ಅದೇ ರೀತಿ ಬೀದ್ ಕ್ಲೋಸ್ ಮಾಡ್ತೀವಿ. ಬೀದಿಗೆ 1,000 ರೂಪಾಯಿ ಡಿಫ್ರೆನ್ಸ್ ಬರ್ತಿದೆ, ಆ ಅಮೌಂಟನ್ನು ಡೆಫಿಷಿಯನ್ಸಿಗೆ ನಾವಿಲ್ಲಿ ಹಾಕ್ತೀವಿ. ಸೊ ಹೀಗಾಗಿ ಇಬ್ಬರಿಂದ ಬಂದಂಥ ಡೆಫಿಷಿಯನ್ಸಿ. ನಂತರ ಏನಿದೆಪ್ಪ ಅಂತಂದರೆ ಸೊ ಕ್ರೆಡಿಟ್ ಬ್ಯಾಲೆನ್ಸ್ 26,000 ಇದೆ, ಬಟ್ ಡೆಬಿಟ್ ಬ್ಯಾಲೆನ್ಸ್ 6,000 ರೂಪಾಯಿ ಇದೆ. ಈ ಅಮೌಂಟನ್ನು ಅವನ ಕಡೆಯಿಂದ ಕಲೆಕ್ಟ್ ಮಾಡ್ತೀವಿ. ಅದರ ಡೆಫಿಷಿಯನ್ಸಿ ಅಕೌಂಟಿಗೆ ಕೊರತೆಗೆ ಇವನಿಂದ ಕಲೆಕ್ಟ್ ಮಾಡ್ತೀವಿ ನಾವು, ಡೆಫಿಷಿಯನ್ಸಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾನೆ, ಅವನು ಕ್ರೆಡಿಟ್ ಮಾಡ್ತಾನೆ, ದಟ್ ಈಸ್ 6,000 ಅದು ಬಂತು. ಸೊ ಒಟ್ಟಾರೆಗೆ ಏದು ಕಲೆಕ್ಟ್ ಮಾಡಿದ್ವಿ, ಬಟ್ ಸಿದ್ದು ಸೊ 15,000 ರೂಪಾಯಿ ಕೊರತೆ ಇದೆ. ಬಿಲ್ಸ್ ಪೇಬಲು 5,000 ಇದೆ. ಒಟ್ಟಾರೆಯಾಗಿ ಈ ಅಕೌಂಟು ಟ್ಯಾಲಿ ಆಗ್ತದೆ 26,000 ರೂಪಾಯಿ ಕೊರತೆ. ಅದನ್ನು ಯಾವ ರೀತಿ ನೀಗಿಸಿದ್ವಿ, ಯಾವುದಾದ್ರು ಕೊರತೆ ಆಗಿದೆ ಅನ್ನೋದು ಇಂಡಿಕೇಶನ್ ಮಾಡ್ತದೆ. ಸೊ ಪಾರ್ಟ್ನರ್ಸ್ ಅಕೌಂಟನ್ನು ನಾವು ಈ ರೀತಿ ಸಾಲ್ವ್ ಮಾಡ್ತೀವಿ. ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿದೆ ಏನಂತಂದರೆ ಯಾವುದೇ ರೀತಿಯಿಂದ ಗಾರ್ನರ್ಸಸ್ ಮುರಿ ರೂಲ್ಸನ್ನು ನಾವಿಲ್ಲಿ ಅಪ್ಲೈ ಮಾಡೋದಿಲ್ಲ. ಸೊ ಇಲ್ಲಿ ನೋಡಿರಿ, ಎದು ಮತ್ತು ಬಿದು ಸಿದು ಕ್ಯಾಪಿಟಲ್ಸ್ ಡೆಫಿಷಿಯನ್ಸಿ ಇದ್ದರೆ ಆ ಅಮೌಂಟು ಸಾಲ್ವೆಂಟ್ ಪಾರ್ಟ್ನರ್ಸ್ ಇದ್ದಾರೆ ಅಂತ ಹೇಳುತ್ತದೆ, ಎ ಅಥವಾ ಬಿ ಅಥವಾ ಸಾಲ್ವೆಂಟ್ ಪಾರ್ಟ್ನರ್ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಯಾವುದೇ ಅಮೌಂಟನ್ನು ನಾವಿಲ್ಲಿ ಕ್ಯಾಶ್ ಅಕೌಂಟಲ್ಲಿ ಕಲೆಕ್ಟ್ ಮಾಡಿಲ್ಲ. ಬಟ್ ಓನ್ಲಿ ಪ್ರೈವೇಟ್ ಅಸೆಟ್ ಏನು ಸೇಲ್ ಮಾಡಿದ್ವಿ ಆ ಅಮೌಂಟನ್ನು ಮಾತ್ರ ನಾವು ಇಲ್ಲಿ ಎ ಮತ್ತು ಬಿದಿಂದ ಕಲೆಕ್ಟ್ ಮಾಡಿದ್ದೀವಿ. ಸಿದಿಂದ ಬಂದಿಲ್ಲ, ಯಾವ ಅಮೌಂಟನ್ನು ಕಲೆಕ್ಟ್ ಮಾಡಿಲ್ಲ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ನಮ್ಮ ಕಡೆ ಎಷ್ಟು ಕ್ಯಾಶ್ ಇದೆ ಆ ಔಟ್ಸೈಡ್ ಲಯಬಿಲಿಟೀಸನ್ನು ನಾವು ಪೇ ಮಾಡಬೇಕಾದಾಗ ಪ್ರಪೋರ್ಷನೇಟನ್ನು ಯೂಸ್ ಮಾಡ್ಕೊಂಡು ನಾವಿಲ್ಲಿ ಪೇ ಮಾಡಿದ್ದೀವಿ. ಸೊ 90,000 75,000 ಕೊಟ್ಟಿದ್ವಿ, 30,000 25,000 ಕೊಟ್ವಿ. ಪ್ರಪೋರ್ಷನೇಟ್ ಬೇಸ್ ಇಲ್ಲ ಬಿಲ್ಸ್ ಪೇಬಲ್ 30,000 ರೂಪಾಯಿ ಕೊಡ್ಬೋದಾಯಿತು, ಇಲ್ಲ ಹಾಕಿ ಕೊಡೋಕ್ಕೆ ಬರಲ್ಲ. ಔಟ್ಸೈಡ್ ಲಯಬಿಲಿಟೀಸ್ ಟ್ರೀಟೆಡ್ ವಿ ಆರ್ ಆಸ್ ಎ ಈಕ್ವಲ್, ಬಟ್ ಅದನ್ನು ಪ್ರಪೋರ್ಷನೇಟ್ ಆಗಿ ನಾವಿಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ಸೊ ಈ ರೀತಿಯಾಗಿ ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡಿದ ನಂತರ ಸೊ ಅವ್ರು ಲಾಸ್ ಬಂದರೆ ಲಾಸ್ ಯಾವಾಗಲೂ ಇನ್ಸಾಲ್ವೆಂಟ್ ಪಾರ್ಟ್ನರ್ಸ್ ಆಲ್ ಪಾರ್ಟ್ನರ್ಸ್ ಆಗಬೇಕಂತ. ಇನ್ಸಾಲ್ವೆಂಟ್ ಇಟ್ ಮೀನ್ಸ್ ವಾಟ್, ಎಲ್ಲರೂ ದಿವಾಳಿ ಆದಾಗ ಆ ಫರ್ಮ್ ಯಾವಾಗಲೂ ಲಾಸ್ ಆಗೇ ಆಗ್ತದೆ ಅಂತ ಹೇಳ್ಬೋದು. ಆ ಲಾಸನ್ನು ಅವ್ರ ಪಾರ್ಟ್ನರ್ಸ್ ಟ್ರಾನ್ಸ್ಫರ್ ಮಾಡಿದ್ವಿ. ಬಟ್ ಇಲ್ಲಿ ನೋಡಿರಿ, ಗಾರ್ನರ್ ವರ್ಸಸ್ ಮುರಿ ರೂಲ್ಸ್ ಇಲ್ಲಿ ಅಪ್ಲಿಕೇಬಲ್ ಆಗಿದೆ. ಗಾರ್ನರ್ ವರ್ಸಸ್ ಮುರಿ ರೂಲ್ಸ್ ಅಪ್ಲಿಕೇಬಲ್ ಆಗಿದ್ದರೆ ನಾವಿಲ್ಲಿ ಏನು ಮಾಡ್ತಾಯಿದ್ವಿ, ಆ ಅಮೌಂಟನ್ನು ಕ್ಯಾಶ್ ಅಮೌಂಟನ್ನು ನಾವಿಲ್ಲಿ ಸಾಲ್ವೆಂಟ್ ಪಾರ್ಟ್ನರ್ ಅಂತ ಕಲೆಕ್ಟ್ ಮಾಡ್ತಾಯಿದ್ವಿ. ಇಲ್ಲಿ ಯಾರು ಸಾಲ್ವೆಂಟ್ ಇಲ್ಲ, ಸೊ ಹೀಗಾಗಿ ಅವ್ರ ಕಡೆಯಿಂದ ಯಾವುದೇ ದುಡ್ಡನ್ನು ನಾವಿಲ್ಲಿ ಕಲೆಕ್ಟ್ ಮಾಡಿಲ್ಲ. ಹೀಗಾಗಿ ರಿಯಲೈಸೇಷನ್ ಅಕೌಂಟ್ ಲಾಸ್ ಆಯಿತು, 40,000 ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ನಂತರ ಕ್ರೆಡಿಟರ್ಸ್ ಅಕೌಂಟ್ ಕ್ಲೋಸ್ ಮಾಡಿದ್ವಿ. ಸೊ ಕ್ರೆಡಿಟರ್ಸ್ ಅಕೌಂಟಿಗೆ 90,000 ರೂಪಾಯಿ ಕೊಡಬೇಕಾಯಿತು, ಕೇವಲ 75,000 ರೂಪಾಯಿ ಕೊಟ್ಟು 15,000 ರೂಪಾಯಿ ಬ್ಯಾಲೆನ್ಸ್ನ ಡೆಫಿಷಿಯನ್ಸಿನ ಕೊರತೆ ಅಂತ ತೋರಿಸಿದ್ವಿ. ಆ ಕೊರತೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಅದೇ ರೀತಿ ಬಿಲ್ಸ್ ಪೇಬಲ್ 30,000 ರೂಪಾಯಿ ಕೊಡಬೇಕಾಯಿತು, 25,000 ಕೊಟ್ಟು 5,000 ರೂಪಾಯಿ ಡೆಫಿಷಿಯನ್ನ ಕೊರತೆ ಖಾತೆಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಕೊನೆಯದಾಗಿ ಕ್ಯಾಶ್ ಅಕೌಂಟು ನಮ್ದು ಏನಾಗುತ್ತೆ ಅಂದರೆ ಇರ್ತಕ್ಕಂಥ ದುಡ್ಡನ್ನು ಈ ಪ್ರಪೋರ್ಷನೇಟ್ ಆಗಿ ಔಟ್ಸೈಡ್ ಲಯಬಿಲಿಟಿ ಪೇ ಮಾಡಿ ನಾವು ಇದನ್ನು ಕ್ಲೋಸ್ ಮಾಡ್ತೀವಿ. ಡೆಫಿಷಿಯನ್ಸಿನ ನಾವು ಕೊನೆಯದಾಗಿ ಕ್ಲೋಸ್ ಮಾಡ್ತೀವಿ. ಅದಕ್ಕಿಂತ ಬಿಫೋರ್ ಪಾರ್ಟ್ನರ್ಸ್ ಅಕೌಂಟ್ಸನ್ನು ನಾವು ಅಷ್ಟನ್ನು ಕ್ಲೋಸ್ ಮಾಡ್ತೀವಿ. ಏನು ಕೊರತೆ ಇದೆ, ಸೊ ಇಲ್ಲಿ ಇವ್ರದ್ದು ಕೊರತೆ ಬರ್ತದೆ. ಸೊ 25,000 ಪ್ಲಸ್ 1,000 ಅದನ್ನು ಡೆಫಿಷಿಯನ್ಸಿ ಅಕೌಂಟಿಗೆ
ಡೆಬಿಟ್ ಸೈಡ್ ಹಾಕ್ತೀವಿ. ಸೊ ಇಲ್ಲಿ ಏತು ಡೆಬಿಟ್ ಬ್ಯಾಲೆನ್ಸ್ ಅಂದರೆ ಕ್ರೆಡಿಟ್ ಬರ್ತದೆ, ಅದನ್ನು ಡೆಫಿಷಿಯನ್ಸಿ ಅಕೌಂಟಿಗೆ ಕ್ರೆಡಿಟ್ ಹಾಕ್ತೀವಿ. ಈ ರೀತಿಯಾಗಿ ನಾವು ಅಷ್ಟು ಅಕೌಂಟನ್ನು ಟ್ಯಾಲಿ ಮಾಡಿಕೊಂಡು ಕೊನೆಯದಾಗಿ ಡೆಫಿಷಿಯನ್ಸಿ ಅಕೌಂಟ್ ತಾನೇ ಟ್ಯಾಲಿ ಆಗ್ತದೆ, ತಾನೇ ಅದು ಸಮವಾಗ್ತದೆ. ಇದನ್ನು ನಾವಿಲ್ಲೇ ತೋರಿಸಿದ್ದೀನಿ ಈ ಮೂಲಕ. ಈ ಅಕೌಂಟ್ ನಿಮ್ಮದು ಕರೆಕ್ಟ್ ಟ್ಯಾಲಿ ಆದರೆ ಸೊ ನೀವು ಮಾಡಿದಂಥ ಲೆಕ್ಕ ಸರಿಯಾಗಿದೆ ಅಂತ ಅರ್ಥ. ಸೊ ನಾವು ಎರಡೂ ರೀತಿಯಾದಂತಂದರೆ ವೆನ್ ಆಲ್ ಪಾರ್ಟ್ನರ್ಸ್ ಬಿಕಮ್ಸ್ ಇನ್ಸಾಲ್ವೆಂಟ್ ಅಂತ ಬಂದಾಗ ಔಟ್ಸೈಡ್ ಲಯಬಿಲಿಟೀಸನ್ನು ರಿಯಲೈಸೇಷನ್ ಅಕೌಂಟ್ ಥ್ರೂ ಟ್ರಾನ್ಸ್ಫರ್ ಮಾಡಿ ಹೇಗೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದನ್ನು ನೋಡ್ಕೊಂಡ್ವಿ ಹಿಂದಿನ ಕ್ಲಾಸಲ್ಲಿ. ಈಗ ಸೊ ಔಟ್ಸೈಡ್ ಲಯಬಿಲಿಟೀಸ್ ಆರ್ ನಾಟ್ ಪಾಸ್ಡ್ ಥ್ರೂ ರಿಯಲೈಸೇಷನ್ ಅಕೌಂಟ್ ಅಂತಂದಾಗ ಇಂಡಿವಿಜುವಲ್ ಆಗಿ ಅದರ ಅಕೌಂಟನ್ನು ಕ್ರೆಡಿಟರ್ಸು ಮತ್ತು ಬಿಲ್ಸ್ ಪೇಬಲ್ ಅಕೌಂಟನ್ನು ಸಪ್ರೇಟಾಗಿ ಹಾಕಿ ನಾವು ಪ್ರಾಬ್ಲಮ್ಸನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡ್ವಿ ಅಂತ ಹೇಳ್ಬೋದು. ಸೊ ಮುಂದಿನ ಕ್ಲಾಸಲ್ಲಿ ಬೇರೆ ವಿಷಯವನ್ನು, ಬೇರೆ ರೀತಿಯಾದ ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಷನ್ ಮಾಡೋಣ. ಥ್ಯಾಂಕ್ ಯು.